ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಸಿರಿ ಇನ್ಫೋ ಹಬ್ಬಕ್ಕೆ ಸ್ವಾಗತ. ಭಾರತೀಯರು ಸ್ವಾದಿಷ್ಟ ಆಹಾರ ತಯಾರಿಸುವಲ್ಲಿ ಮತ್ತು ಸವಿಯುವುದರಲ್ಲಿ ಹೆಚ್ಚು ಪ್ರಸಿದ್ಧರು. ಕೇವಲ ರುಚಿಗಷ್ಟೇ ಅಲ್ಲದೆ ನಮ್ಮ ದಿನನಿತ್ಯದ ಕಾರ್ಯವೈಖರಿಗೆ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಪಡೆದುಕೊಳ್ಬೇಕೆಂದರೆ ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ತಿಳಿದು ಸೇವನೆ ಮಾಡೋದು ತುಂಬ ಮುಖ್ಯ. ಅದರಲ್ಲಿ ನೋಡೋದಕ್ಕೆ ಮಾಂಸದಂತೆ ಕಾಣುವ ಹಾಲು ಮಾಂಸದಷ್ಟೇ ಪ್ರೋಟೀನ್ ಹೊಂದಿರುವ ಸೋಯಾ ಚಂಕ್ಸ್ ಕೂಡ ಒಂದು. ಸೋಯಾ ತುಂಡುಗಳು ಅನೇಕ ಪಾಕವಿಧಾನಗಳಲ್ಲಿ ಬಳಸಲಾಗುವ ಸಸ್ಯ ಆಧಾರಿತ ಪ್ರೋಟೀನ್ನ ಜನಪ್ರಿಯ ಮೂಲವಾಗಿದೆ. ಈ ಸೋಯಾ ಚಂಕ್ಸ್ನಿಂದ ಸೋಯಾ ಚಂಕ್ಸ್ ಫ್ರೈ, ಸೋಯಾ ಚಂಕ್ಸ್ ಗ್ರೇವಿ, ಸೋಯಾ ಚಂಕ್ಸ್ ಕಬಾಬ್, ಸೋಯಾ ಚಂಕ್ಸ್ ಕರಿ, ಸೋಯಾ ಸುಕ್ಕ, ಸೋಯಾ ಚಂಕ್ಸ್ ಪೆಪ್ಪರ್ ಡ್ರೈ, ಸೋಯಾ ಕಟ್ಲೆಟ್, ಸೋಯಾ ಟಿಕ್ಕಾ, ಸೋಯಾ ಮಸಾಲಾ ರೋಸ್ಟ್, ಸೋಯಾ ಚಂಕ್ಸ್ ಪರೋಟಾ, ಸೋಯಾ ಚಂಕ್ಸ್ ಚಿಲ್ಲಿ, ಸೋಯಾ ಚಂಕ್ಸ್ ಪಲಾವ್, ಸೋಯಾ ಕೈಮಾ, ಸೋಯಾ ಚಂಕ್ಸ್ ಬಿರಿಯಾನಿ, ಎಷ್ಟು ತರಾವರಿ ಅಡುಗೆಗಳನ್ನು ಇದರಲ್ಲಿ ತಯಾರಿಸಬಹುದು. ಅನೇಕ ಮಂದಿ ಸಸ್ಯಾಹಾರಿಗಳು ಇದನ್ನು ತುಂಬ ಇಷ್ಟಪಡುತ್ತಾರೆ. ಕಾರಣ ಇದರಲ್ಲಿ ಹಾಲು ಮತ್ತು ಮಾಂಸಕ್ಕೆ ಬದಲಿಯಾಗಿ ಇರುವಂಥ ಹೆಚ್ಚು ಪ್ರೋಟೀನ್. ಸೋಯಾ ಚಂಕ್ಸ್ ತಿನ್ನುವುದರಿಂದ ಎಷ್ಟು ಪ್ರಯೋಜನ ಇದೆ ಅಂತ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೋಯಾ ಚಂಕ್ಸು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದೆ ಮತ್ತು ಮಾಂಸಕ್ಕೆ ಬದಲಿಯಾಗಿದೆ. ಸಸ್ಯಾಹಾರಿಗಳು ಅಥವಾ ಹೆಚ್ಚಿನ ಪ್ರೋಟೀನ್ ಅಗತ್ಯವಿರುವವರಿಗೆ ಸೋಯಾ ಚಂಕ್ಸ್ ನಿಮ್ಮ ಆಹಾರ ಕ್ರಮಕ್ಕೆ ಉತ್ತಮ ಸೇರ್ಪಡೆಯಾಗಿದೆ. ನಿಮ್ಮ ಸಾಮಾನ್ಯ ಆಹಾರ ಪದ್ಧತಿಯನ್ನು ಬದಲಾಯಿಸದೆ ಅವು ನಿಮಗೆ ಅಗತ್ಯವಿರುವ ಪ್ರೋಟೀನನ್ನು ಒದಗಿಸುತ್ತವೆ. ಪ್ರತಿ 100 ಗ್ರಾಂನಲ್ಲಿ 345 ಕ್ಯಾಲೋರಿಗಳು ಮತ್ತು 52 ಗ್ರಾಂ ಪ್ರೋಟೀನ್ ಇರುತ್ತದೆ. ಸೋಯಾ ಚಂಕ್ಸ್ ಮಾಂಸಕ್ಕೆ ಬದಲಾಗಿ ಮಾತ್ರವಲ್ಲದೆ ಕೋಳಿ ಅಥವಾ ಕುರಿಮರಿಗಿಂತ ಹೆಚ್ಚಿನ ಪ್ರೋಟೀನನ್ನು ನೀಡುತ್ತದೆ. ಹಾಗೆ ಇದು ಹೃದಯಕ್ಕೆ ಕೂಡ ತುಂಬ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೋಯಾ ಚಂಕ್ಗಳು ಪ್ರೋಟೀನನ್ನು ಮಾತ್ರ ತರುವುದಲ್ಲ, ಅವು ನಮ್ಮ ಹೃದಯವನ್ನು ಕೂಡ ಆರೋಗ್ಯವಾಗಿಡುತ್ತವೆ. ಪ್ರಾಣಿ ಮೂಲದ ಪ್ರೋಟೀನ್ಗಳಿಗಿಂತ ಭಿನ್ನವಾಗಿ ಸೋಯಾ ಚಂಕ್ ಕಡಿಮೆ ಕೆಟ್ಟ ಕೊಬ್ಬನ್ನು ಹೊಂದಿರುತ್ತವೆ. ಹಾಗೆ ಇದು ಉರಿಯೂತವನ್ನು ಕಡಿಮೆ ಮಾಡುವುದರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೋಯಾ ಚಂಕ್ಗಳು ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ಅವುಗಳಲ್ಲಿ ಒಂದು ಉರಿಯೂತಕ್ಕೂ ಸಂಬಂಧಿಸಿದ ಕಾಯಿಲೆಗಳಾದ ಕ್ಯಾನ್ಸರ್, ಹೃದಯ ಸಮಸ್ಯೆಗಳು ಮತ್ತು ಮಧುಮೇಹದ ಸಾಧ್ಯತೆಯನ್ನು ಕಡಿಮೆ ಮಾಡುವುದು. ಅಸ್ಥಿ ಸಂಧಿವಾತದಂತಹ ಪರಿಸ್ಥಿತಿಗಳಲ್ಲಿ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಸಹಾಯಕವಾಗಿದೆ. ಮಧುಮೇಹ ಇರುವವರಿಗೆ ಸೋಯಾಬೀನನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ತುಂಬ ಸಹಾಯಕವಾಗಿದೆ. ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಸೋಯಾ ಚಂಕ್ಸನ್ನು ನಿಯಮಿತವಾಗಿ ತಿನ್ನುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಇದು ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದರಲ್ಲೂ ತುಂಬ ಸಹಕಾರಿಯಾಗಿದೆ. ಅವುಗಳಲ್ಲಿ ಫೈಬರ್ ಇದ್ದು ಅದು ನಿಮ್ಮನ್ನು ಹೊಟ್ಟೆ ತುಂಬಿದ ಮತ್ತು ತೃಪ್ತಿಪಡಿಸುವ ಭಾವನೆಯನ್ನು ನೀಡುತ್ತದೆ. ನಿಮ್ಮ ಹಸಿವನ್ನು ಹೆಚ್ಚು ಸಮಯದವರೆಗೆ ನಿಗ್ರಹಿಸುತ್ತದೆ. ಜೊತೆಗೆ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದರೆ ನೀವು ಅವುಗಳನ್ನು ಜೀರ್ಣಿಸಿಕೊಂಡಾಗ ಹೆಚ್ಚಿನ ಕ್ಯಾಲೋರಿಗಳನ್ನು ಸುಡಲು ಅವು ಸಹಾಯ ಮಾಡುತ್ತವೆ. ಆದ್ದರಿಂದ ನಿಮ್ಮ ಊಟದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೋಯಾ ಚಂಕ್ಸನ್ನು ಸೇರಿಸಿಕೊಳ್ಳುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸೋಯಾ ಚಂಕ್ಸ್ಗಳು ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಬಿ ಜೀವಸತ್ವಗಳಂತಹ ಅನೇಕ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿವೆ. ಕಬ್ಬಿಣವು ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುತ್ತದೆ. ಆದರೆ ಬಲವಾದ ಮೂಳೆಗಳು ಮತ್ತು ಹಲ್ಲುಗಳನ್ನು ಕಾಪಾಡಿಕೊಳ್ಳಲು ಕ್ಯಾಲ್ಸಿಯಂ ಅವಶ್ಯಕವಾಗಿದೆ. ಸೋಯಾ ಚಂಕ್ಸು ಬಿ ಜೀವಸತ್ವಗಳು ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಮತ್ತು ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸೋಯಾ ಚಂಕ್ಸ್ನಲ್ಲಿ ನಾರಿನ ಅಂಶ ಹೆಚ್ಚಿದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಅಲ್ಲದೆ ಮಲಬದ್ಧತೆಯನ್ನು ಕೂಡ ತಡೆಯುತ್ತದೆ. ಹೆಚ್ಚುವರಿಯಾಗಿ ಸೋಯಾಬೀನ್ನಲ್ಲಿರುವ ನಾರು ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮೊದಲೇ ಹೇಳಿದಾಗೆ ಸಕ್ಕರೆಯ ಗುಣಮಟ್ಟವನ್ನು ಕೂಡ ಇದು ನಿಯಂತ್ರಣದಲ್ಲಿಡುತ್ತದೆ. ಹಾಗೆಯೇ ಸೋಯಾ ಚಂಕ್ಸ್ ಸೇವನೆಯಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಬಹುದು. ಸೋಯಾ ಚಂಕ್ಸ್ ಸೇವನೆಯಿಂದ ಎಷ್ಟು ಉಪಯೋಗ ಇದೆಯೋ ಅದರಷ್ಟೇ ದುಷ್ಪರಿಣಾಮಗಳು ಕೂಡ ಇರುತ್ತೆ. ನಾವು ಅದನ್ನು ತಿಳಿದು ಉತ್ತಮ ಪ್ರಮಾಣದ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೊಳ್ಬೇಕಾಗುತ್ತದೆ. ಅತಿಯಾದರೆ ಅಮೃತವೂ ವಿಷದಂತೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು. ಅಂದರೆ ಅತಿಯಾದ ಸೇವನೆಯಿಂದ ಗ್ಯಾಸ್ ಪ್ರಾಬ್ಲಮ್ ಆಗ್ಬೋದು. ಹಾಗೆಯೇ ಹಾರ್ಮೋನ್ ಸಮತೋಲನ ಕೂಡ ಹಾಳಾಗ್ಬೋದು. ಹಾಗಾಗಿ ನಾವು ಅದನ್ನು ತಿಳಿದು ಉಪಯೋಗಿಸಿಕೊಳ್ಳೋದು ತುಂಬ ಮುಖ್ಯವಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಸೋಯಾ ಚಂಕ್ಸ್ನಿಂದ ಯಾವ ರೀತಿಯ ಅಡುಗೆಗಳನ್ನು ತಯಾರಿಸ್ಬೋದು, ಹಾಗೆಯೇ ಯಾವ ಪ್ರಮಾಣದಲ್ಲಿ ಬಳಸಿದರೆ ಯಾವ ರೀತಿಯ ಲಾಭಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು
ಸೋಯಾ ಚಂಕ್ಸ್ ಬಗೆಗಿನ ಈ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.